ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕಳೆದ ವಾರದ ಮಂಡೇ ನೈಟ್ ರಾನ ವ್ಯೂವರ್ಶಿಪ್ ನ ನೆಟ್ಫ್ಲಿಕ್ಸ್ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಲಿಟ್ರಲಿ ಕಳೆದ ವಾರ ಮಂಡೇ ನೈಟ್ ರಾಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿತ್ತಲ್ಲ, ಆ ಒಂದು ಮಂಡೇ ನೈಟ್ ರಾ ಎಪಿಸೋಡಿಗೆ 3 ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆ. ಅಷ್ಟೇ ಅಲ್ಲ, 200K ಇನ್ಕ್ರೀಸ್ ಕೂಡ ಆಗಿದೆ ಅಂತಾನೆ ಹೇಳ್ಬೇಕು ರೋಮನ್ ರೈನ್ಸ್ ಅವರ ಕಾರಣದಿಂದ. ಇದರಿಂದಾನೇ ಗೊತ್ತಾಗುತ್ತೆ ರೋಮನ್ ರೈನ್ಸ್ ಎಂತ ದೊಡ್ಡ ಸ್ಟಾರು ಅಂತ. ಅಂಡ್ ಅದರಲ್ಲೂ ಕೂಡ ಅವರು ಸಿಎಂ ಪಂಕ್ ಅವರ ಜೊತೆ ಇದ್ದಾರೆ ಅಂದ್ರೆ ಅದಿನ್ನೂ ಕೂಡ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಈಗ ಬ್ಲಡ್ ಲೈನ್ ನ ರಿಯೂನಿಯನ್ ಕೂಡ ಒಂದು ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನೆನ್ನೆಯ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಗಳು ಬಂದು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಲಿಟ್ರಲಿ ನಮ್ಮ ಸಿಎಂ ಪಂಕ್ ಅವರು ಹೇಳಿದಂತಹ ಮಾತು ಗಳಿಗೇನೆ ತೊಂದರೆ ಕೊಟ್ಟಿದೆ. ಅಂದ್ರೆ ಇನ್ನ ಗೊತ್ತಿಲ್ಲ ರೋಮನ್ ರೈನ್ಸ್ ಅವರು ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ಬಂದು ಸಿಎಂ ಪಂಕ್ ಅವ್ರನ್ನ ಯಾವ ಗತಿ ಕಾಣಿಸ್ತಾರೆ ಅಂತ. ಅದಕ್ಕೋಸ್ಕರ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಲಿಟ್ರಲಿ ಗೈಸ್, ನೆಕ್ಸ್ಟ್ ವಾರದ ಮಂಡೇ ನೈಟ್ ರಾ ಇದೆಯಲ್ಲ, ಇದಂತೂ ಸೈಕ್ ಆಗಿರುತ್ತೆ ಅಂತಾನೆ ಹೇಳ್ಬೇಕು. ಇನ್ನ ಗಳ ಕ್ಯಾರೆಕ್ಟರ್ ಕೂಡ ನನಗೆ ನೆನ್ನೆ ಮಂಡೇ ನೈಟ್ ರಾ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದನ್ನು ನಾವು ಬ್ಲಡ್ ಲೈನ್ ರಿಯೂನಿಯನ್ ಅಂತಾನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಗಳು ಕ್ಲಿಯರ್ ಆಗಿ ಹೇಳಿದ್ರು, ನಾವು ಇಲ್ಲಿ ರೋಮನ್ ರೈನ್ಸ್ ಅವರ ವಿಚಾರಕ್ಕೆ ಬಂದಿಲ್ಲ, ಬದಲಿಗೆ ನಮ್ಮ ಫ್ಯಾಮಿಲಿಯ ನಮ್ಮ ಅಂಕಲ್ ಬಗ್ಗೆ ನೀನು ಮಾತಾಡ್ದೆ, ಈಗ ಅವರು ಈ ಪ್ರಪಂಚದಲ್ಲೇ ಇಲ್ಲ, ಆ ಅಂಕಲ್ ಬಗ್ಗೆ ನೀನು ಮಾತಾಡ್ದೆ, ಅದಕ್ಕೋಸ್ಕರ ಸಾರಿ ಕೇಳು ಅಂತ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಕ್ಕೆ ನಾವಿಲ್ಲಿ ಬಂದಿಲ್ಲ ಅಂತ ಹೇಳಿದ್ರು. ಸೊ ಸುಮ್ಮನೆ ಡಬ್ಲ್ಯೂ ಅವರು ಒಂದು ವಾರ ಗ್ಯಾಪ್ ನ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಸೆಗ್ಮೆಂಟ್ ನ ತಗೊಂಡು ಬಂದಿದ್ದಾರೆ ಅಂತ ಅನ್ಕೋತೀನಿ. ನೋಡೋಣ ಮುಂದಿನ ವಾರ ರೋಮನ್ ರೈನ್ಸ್ ಅವರು ಬಂದಾಗ ಇದನ್ನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ರಸಲ್ ಮೀನಿಯಾ ಮ್ಯಾಚ್ ಗೆ ಹೊಸ ಗ್ರಾಫಿಕ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ಲಿಟ್ರಲಿ ಗಾಯ್ಸ್, ಸೈಕೋ ಅಂತಾನೆ ಹೇಳ್ಬೇಕು. ಮೊದಲನೇದಾಗಿ ಗ್ರಾಫಿಕ್ ಅಲ್ಲಿ ಕೆಲವೊಂದಷ್ಟು ವಿಚಿತ್ರವಾದ ಸೀನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅದಾದ್ಮೇಲೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಗ್ರಾಫಿಕ್ ಡ್ರಾಪ್ ಆಗುತ್ತೆ. ಲಿಟ್ರಲಿ ಅದ್ಭುತ ಅಂತಾನೆ ಹೇಳ್ಬೇಕು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮೊದಲನೇ ಬಾರಿ ಬಿಟ್ಟಂತಹ ಗ್ರಾಫಿಕ್ ಕೂಡ ಚೆನ್ನಾಗಿತ್ತು. ಅದಕ್ಕಿಂತ ಮೀರ್ಸೋ ರೀತಿ ಡಬ್ಲ್ಯೂ ಅವರು ಎರಡನೇ ಬಾರಿ ಈ ಒಂದು ಗ್ರಾಫಿಕ್ ನ ಡ್ರಾಪ್ ಮಾಡಿದ್ದಾರೆ. ನನಗಂತೂ ಎರಡನೇ ಗ್ರಾಫಿಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಷ್ಟೇ ಅಲ್ಲ, ನಮ್ಮ ಸ್ಟೆಫನಿ ವೆಕರ್ ಹಾಗೆ ಲಿವ್ ಮಾರ್ಗನ್ ಅವರ ಮ್ಯಾಚ್ ಗ್ರಾಫಿಕ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಮ್ಯಾಚ್ ಕೂಡ ನಮಗೆ ನೈಟ್ 1 ನಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಇದನ್ನು ಕೂಡ ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಮ್ಯಾಚ್ ಪೋಸ್ಟರ್ ರೀತಿನೇ ಡಿಸೈನ್ ಮಾಡಿದ್ದಾರೆ. ಸೊ ನೈಟ್ 1 ಗೆನೆ ಒಂದು ರೀತಿ ಬೇರೆ ಥೀಮ್ ಮುಖಾಂತರ ಡಬ್ಲ್ಯೂ ಅವರು ಹೋಗ್ತಾ ಇದ್ದಾರೆ. ಅದೇ ರೀತಿ ನೈಟ್ 2 ಕೂಡ ಬೇರೆ ಥೀಮ್ ಮುಖಾಂತರ ಡಬ್ಲ್ಯೂ ಅವರು ಹೋಗ್ತಾ ಇದ್ದಾರೆ. ಏನೇ ಆಗಲಿ, ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನ ಸೆಕೆಂಡ್ ಗ್ರಾಫಿಕ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಮ್ಯಾಚ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೀನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದರಿಂದಗಡೆ ಯಾವ ರೀತಿ ಪಾಲಿಟಿಕ್ಸ್ ಯೂಸ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂತ ಸಪರೇಟ್ ಆಗಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಅಂಡ್ ಈಗ ಈ ಒಂದು ಮ್ಯಾಚ್ ಗೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಪುಷ್ ಮಾಡ್ತಾ ಇದ್ರಂತೆ. ನಾನು ರಸಲ್ ಮೀನಿಯಾದಲ್ಲಿ ರ್ಯಾಂಡಿ ಓರ್ಟನ್ ಅವ್ರನ್ನ ಫೇಸ್ ಮಾಡಬೇಕು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಪುಷ್ ಮಾಡ್ತಾ ಇದ್ರಂತೆ. ಯಾಕಂದ್ರೆ ಕೋಡಿ ರೋಡ್ಸ್ ಅವರಿಗೆ ಅನಿಸ್ತಾ ಇತ್ತಂತೆ, ರ್ಯಾಂಡಿ ಓರ್ಟನ್ ಹಾಗೆ ನನ್ನ ಮ್ಯಾಚ್ ಆದ್ರೆ ಇದೊಂದು ಬಿಗ್ ಟೈಮ್ ಮ್ಯಾಚ್ ಆಗುತ್ತೆ ಅಂತ. ಲಿಟ್ರಲಿ ಅದಕ್ಕೋಸ್ಕರನು ಕೂಡ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಕನ್ಸಿಡರ್ ಮಾಡಿದ್ದಾರೆ ರಸಲ್ ಮೀನಿಯಾಗೆ. ಅಂಡ್ ಇನ್ನ ಒಂದು ಒರಿಜಿನಲ್ ಮ್ಯಾಚ್ ಯಾವ್ದಪ್ಪ ಅಂದ್ರೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ರಸಲ್ ಮೀನಿಯಾದಲ್ಲಿ ಕ್ಯಾನ್ಸಲ್ ಆದಾಗ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೇ ರಸಲ್ ಮೀನಿಯಾದಲ್ಲಿ ಥಿಂಕ್ ಮಾಡಿದ್ರಂತೆ. ಅದು ಕೂಡ ಇವರ ನಡುವೆ ಒಂದು ಹೆಲ್ ಇನ್ ಎ ಸೆಲ್ ಮ್ಯಾಚ್ ಮಾಡೋಣ ಅಂತ ಪ್ಲಾನ್ ನ ಮಾಡಿ ಇಟ್ಕೊಂಡಿದ್ರಂತೆ. ಬಟ್ ಅದಾದ್ಮೇಲೆ ಆ ಒಂದು ಮ್ಯಾಚ್ ನು ಕೂಡ ಕ್ಯಾನ್ಸಲ್ ಮಾಡಿ ಕೋಡಿ ರೋಡ್ಸ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ಟು ವೈಪರ್ ರ್ಯಾಂಡಿ ಓರ್ಟನ್ ಅವರ ಕೈಯಲ್ಲಿ ಎಲಿಮಿನೇಷನ್ ಚೇಂಬರ್ ನ ಗೆಲ್ಸಿ ರ್ಯಾಂಡಿ ಓರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ರಸಲ್ ಮೀನಿಯಾದಲ್ಲಿ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ವರ್ಷಗಳಿಂದನೂ ಕೂಡ ಬಿಲ್ಡ್ ಮಾಡ್ಕೊಂಡು ಬರ್ತಾನೆ ಇದೆ. ನಮ್ಮ ರ್ಯಾಂಡಿ ಓರ್ಟನ್ ಅವರು ವರ್ಷಗಳಿಂದನೂ ಕೂಡ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನ ನೋಡ್ತಾನೆ ಇದ್ದಾರೆ. ಸೊ ಡಬ್ಲ್ಯೂ ಅವ್ರಿಗೂ ಕೂಡ ಅನ್ಸಿದೆ ಅಂತ ಅನ್ಕೋತೀನಿ, ನಾವು ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ರಿಪೀಟೆಡ್ ಮ್ಯಾಚ್ ನ ಮಾಡಿಸೋದ್ರ ಬದಲು ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಬಿಗ್ ಮ್ಯಾಚ್ ನ ಮಾಡಿಸೋಣ ಅಂತ ಇದನ್ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡಿರಬಹುದು. ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ಈ ಒಂದು ಸಿನಾರಿಯಾದಲ್ಲಿ ಆಡ್ ಮಾಡಿದಿದ್ರೆ ಚೆನ್ನಾಗಿರೋದು ಅಂತ ನನಗೂ ಅನ್ನಿಸ್ತಾ ಇದೆ, ಇನ್ನೂ ಕೂಡ ಅನ್ನಿಸ್ತಾ ಇದೆ. ಏನೇ ಆಗಲಿ, ಫೈನಲಿ ನಮಗೆ ರ್ಯಾಂಡಿ ಓರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಏನಾದ್ರೂ ಗೆದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಲಿಟ್ರಲಿ ಈಗ ಸದ್ಯಕ್ಕೆ ESPN ಅವರು ಡಬ್ಲ್ಯೂ ಅವರಿಗೆ ಲೆಟರ್ ರೇಟಿಂಗ್ ನ ಕೊಡೋದನ್ನ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ನಿಮ್ಗೆ ಗೊತ್ತಿರಬಹುದು, ಈಗ ಡಬ್ಲ್ಯೂ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಗಳು ESPN ಗೆ ಶಿಫ್ಟ್ ಆಗಿದೆ. ESPN ಗೆ ಶಿಫ್ಟ್ ಆಗಿದ್ರು ಕೂಡ ESPN ಅವರ ಸ್ಟಾರ್ ರೇಟಿಂಗ್ ನಮಗೆ ಡಬ್ಲ್ಯೂ ಶೋಗೆ ನೋಡೋದಕ್ಕೆ ಸಿಗೋದು. ಲಿಟ್ರಲಿ ಅವರು ರೆಸಲ್ ಪೊಲುಸಾಗೆ ಸಿ ಗ್ರೇಡ್ ರೇಟಿಂಗ್ ನ ಕೊಟ್ಟಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಆಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಲಿಟ್ರಲಿ ರಸಲ್ ಪಲುಜಾ ಅಂತೂ ವರ್ಸ್ಟ್ ಡಬ್ಲ್ಯೂ ಪ್ರೀಮಿಯಂ
ಪ್ರೀಮಿಯಂ ಲೈವ್ ಇವೆಂಟ್ ಎವರ್ ಅನ್ನೋ ಒಂದು ರೆಕಾರ್ಡ್ ನ ತಗೊಂಡು ಹೋಗ್ತು ಅಂತಾನೆ ಹೇಳ್ಬೇಕು. ಯಾರಿಗೂ ಕೂಡ ಇಷ್ಟ ಆಗಿರ್ಲಿಲ್ಲ. ಅದರಲ್ಲೂ ಕೂಡ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಮುಖಾಂತರ ಡಬ್ಲ್ಯೂ ಅವರು ESPN ಗೆ ಡೆಬ್ಯೂ ಮಾಡಿ ಹೊಸ ಎರಾ ಅಂತಾನು ಕೂಡ ತಿಳಿಸಿದ್ರು. ಆ ಒಂದು ಶೋ ಅಲ್ಲೇ ಡಬ್ಲ್ಯೂ ಅವರು ಏತಿದ್ರು ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ಸ್ಟಾರ್ ರೇಟಿಂಗ್ ನ ರಿಲೀಸ್ ಮಾಡ್ತಾ ಹೋದ್ರು. ಬಿ ಸ್ಟಾರು ಹಾಗೆ ಸಿ ಗ್ರೇಡು ಅದು ಇದು ಅಂತ ಕೊಡ್ತಾ ಹೋದ್ರು. ಅಂಡ್ ಇದಕ್ಕೆ ಡಬ್ಲ್ಯೂ ಕಡೆಯಿಂದನೂ ಕೂಡ ಸಿಕ್ಕಾಪಟ್ಟೆ ಪುಷ್ ಬ್ಯಾಕ್ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂದ್ರೆ ನಾವು ನಿಮ್ಮ ನೆಟ್ವರ್ಕ್ ಅಲ್ಲಿ ಬಂದು ಶೋನ ಮಾಡ್ತಾ ಇದೀವಿ, ನೀವೇ ನಮ್ಮ ಶೋಗೆ ಸಿ ಗ್ರೇಡ್ ನ ಕೊಟ್ರೆ ಅದು ನಿಮ್ಗೂ ಕೂಡ ಒಳ್ಳೇದಾಗೋದಿಲ್ಲ, ನಮಗೂ ಕೂಡ ಒಳ್ಳೇದಾಗೋದಿಲ್ಲ ಅಂತ. ಅಂಡ್ ಅದಕ್ಕೆ ಈಗ ESPN ಅವರು ಕೂಡ ಒಪ್ಕೊಂಡು ಆ ಒಂದು ಲೆಟರ್ ಗ್ರೇಡ್ ನ ಕೊಡೋದನ್ನ ನಿಲ್ಲಿಸ್ತೀವಿ ಅಂತ ಹೇಳಿದಾರಂತೆ. ಸೊ ಇನ್ಮುಂದೆ ನಮಗೆ ಡಬ್ಲ್ಯೂ ಶೋಗಳಿಗೆ ESPN ಅವರ ಕಡೆಯಿಂದ ಯಾವುದೇ ರೀತಿಯ ಲೆಟರ್ ಗ್ರೇಡಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. ಬೇಜಾರಾಯ್ತು ನನಗಂತೂ ಕೂಡ, ಯಾಕಂದ್ರೆ ಇದನ್ನ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ. ರಸಲ್ ಮಿನಿಯಾಗೆ ಯಾವ ಲೆಟರ್ ಗ್ರೇಡ್ ನ ಕೊಡ್ತಾರೆ, A ಬರುತ್ತೋ, B ಬರುತ್ತೋ, C ಬರುತ್ತೋ, D ಬರುತ್ತೋ ಅಂತ ನೋಡ್ಬೇಕಾಗಿತ್ತು. ಬಟ್ ಈಗ ESPN ಅವರು ಡಬ್ಲ್ಯೂ ಶೋಗಳನ್ನ ರ್ಯಾಂಕ್ ಮಾಡೋದನ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ. ಲಿಟ್ರಲಿ ಇದರಿಂದ ಒಂದ್ ರೀತಿ ಸ್ವತಂತ್ರನ ಕಿತ್ಕೊಂಡಂಗೆ ಅಂತಾನೆ ಹೇಳ್ಬೇಕು. ಅಂಡ್ ಡಬ್ಲ್ಯೂ ಬುದ್ಧಿ ಇಲ್ಲೂ ಕೂಡ ಅರ್ಥ ಆಗುತ್ತೆ. ಎಲ್ಲಿ ನಮ್ಮ ಶೋಗಳನ್ನ ಫ್ಯಾನ್ಸ್ಗಳು ಇನ್ನೂ ಕೂಡ ಕೆಳಗಡೆ ದೊಡ್ಡ ಬಿಡ್ತಾರೋ ಅಂತ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಪುಷ್ ಮಾಡಿದ್ದಾರೆ ಸ್ಟಾಪ್ ಮಾಡೋದಕ್ಕೆ. ಅಂಡ್ ಅದಕ್ಕೆ ನಮ್ಮ ESPN ಅವರು ಕೂಡ ಇನ್ ಮುಂದೆ ನಾವು ನಿಮ್ಮ ಶೋಗಳನ್ನ ರೇಟ್ ಮಾಡೋದಿಲ್ಲ ಅಂತ ನಿಲ್ಲಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.